ಇದು ಮೈಕ್ ಆನ್ ಮಾಡ್ರಿ. ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಏನಾರ ನಡು ಡೌಟ್ಸ್ ಬಂತಂದ್ರೆ ಮೈಕ್ ಆನ್ ಮಾಡಿ ಕ್ವಶನ್ಸ್ ಕೇಳ್ರಿ. ಓಕೆ, ಸೊ ಪ್ರಾಜೆಕ್ಟ್ ಹೆಸರು ಬಂದು ಇಟ್ ಇಸ್ ಮೊಬೈಲ್ ರೀಚಾರ್ಜ್. ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಇಲ್ಲಿ ಅಂತಂದ್ರೆ ಒಂದು ಮೊಬೈಲ್ ರೀಚಾರ್ಜ್ ಮಾಡುವಂತ ಒಂದು ಅಪ್ಲಿಕೇಶನ್. ಆ ಅಪ್ಲಿಕೇಶನ್ ಹೆಂಗ್ ವರ್ಕ್ ಆಗ್ತದ ಅಂತ ಅನ್ನೋದು ನಾವು ಇಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕೆ. ಈಗ ಇದು ಮೊಬೈಲ್ ರೀಚಾರ್ಜ್ ಅಂದ ತಕ್ಷಣ ನಿಮ್ ಕಾಲೇಜ್ ಗೈಡ್ ಕೇಳ್ಬೋದು ಫಸ್ಟ್, ಇದು ಆಲ್ರೆಡಿ ಅದಲ್ರಿ ನೀವೇನ್ ಮಾಡ್ಲಿಕ್ಕೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ನೀವೇನ್ ಹೇಳ್ಬೇಕು ಅಂತಂದ್ರ ಅದು ರಿಯಲ್ ಟೈಮ್ ಅಪ್ಲಿಕೇಶನ್ ಹೆಂಗದ, ಅದು ಹೆಂಗ್ ವರ್ಕ್ ಆಗ್ತದ ಅಂತ ತಿಳ್ಕೊಲಿಕ್ಕೆ ನಾ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೀನಿ ಅಂತ ಹೇಳಿ ಹೇಳ್ಬೇಕು ಅವ್ರಿಗೆ. ಹೇಳಿ ನಿಮ್ದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡ್ಬೇಕು. ಸೊ ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ನೀವ್ ಅಲ್ಲಿ ನಿಮ್ ಕಾಲೇಜ್ ಸಿಸ್ಟಮ್ನಾಗ ಎಲ್ಲಾ ಸಿಸ್ಟಮ್ಸ್ ಇದು ಪ್ರಾಜೆಕ್ಟ್ಸ್ ಇನ್ಸ್ಟಾಲ್ಡ್ ಅವರಿ. ಸೊ ನೀವ್ ಯಾವ ಪರ್ಟಿಕ್ಯುಲರ್ ಸಿಸ್ಟಮ್ನಾಗ ರನ್ ಮಾಡ್ತೀರಿ, ಫಸ್ಟ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಆ ಸಿಸ್ಟಮ್ನಾಗ ಏನೇನ್ ಅಪ್ಲಿಕೇಶನ್ಸ್ ಓಪನ್ ಅವ ಎಲ್ಲಾ ಅಪ್ಲಿಕೇಶನ್ ಗಳನ್ನ ಫಸ್ಟ್ ಕ್ಲೋಸ್ ಮಾಡ್ಬೇಕು. ಯಾಕಂದ್ರೆ ನಿಮ್ ಪ್ರಾಜೆಕ್ಟ್ ರನ್ ಆಗ್ಬೇಕು ಅಂದ್ರೆ ಬೇರೆ ಅಪ್ಲಿಕೇಶನ್ ಪ್ರಾಜೆಕ್ಟ್ ರನ್ನಿಂಗ್ ಇತ್ತಂದ್ರೆ ನಿಮ್ದು ಅಪ್ಲಿಕೇಶನ್ ರನ್ ಆಗಂಗಿಲ್ಲ. ಸೊ ಅದಕ್ಕೆ ಅಲ್ಲಿ ಸ್ಕ್ರೀನ್ ಮೇಲೆ ಸ್ಪೆಷಲಿ ಈ ಬ್ಲಾಕ್ ಕಲರ್ ಸ್ಕ್ರೀನ್ ಗೋಲ್ಡ್ರಿ ಇವು ಫಸ್ಟ್ ಕ್ಲೋಸ್ ಆಗ್ಬೇಕು. ಎಲ್ಲಾ ಅಪ್ಲಿಕೇಶನ್ ಕ್ಲೋಸ್ ಮಾಡದ್ಮೇಲೆ ನೀವೇನ್ ಮಾಡ್ಬೇಕು, ನಿಮ್ ಸಿಸ್ಟಮ್ನಾಗ ದಿಸ್ ಪಿ ಸಿ ಒಳಗೆ ಕ್ಲಿಕ್ ಮಾಡ್ರಿ. ಸೊ ದಿಸ್ ಪಿ ಸಿ ಒಳಗ ಯು ಹ್ಯಾವ್ ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದ. ಆ ಲೋಕಲ್ ಡಿಸ್ಕ್ ಸಿ ಓಪನ್ ಮಾಡ್ರಿ. ಲೋಕಲ್ ಡಿಸ್ಕ್ ಸಿ ಒಳಗ ನೀವೇನಂತಂದ್ರೆ ಒಂದು ಪ್ರಾಜೆಕ್ಟ್ ಫೋಲ್ಡರ್ ಅದ ಕಾಲ್ಡ್ ಆಸ್ SSKB ಅಂತ ಒಂದು ಫೋಲ್ಡರ್ ಸಿಗ್ತದೆ. ನೀವು ಆ SSKB ಫೋಲ್ಡರ್ ಓಪನ್ ಮಾಡ್ಕೊರಿ. SSKB ಫೋಲ್ಡರ್ನಾಗ ಎಲ್ಲಾ ಪ್ರಾಜೆಕ್ಟ್ಸ್ ಇರ್ತವೆ, ನಿಮ್ ಕಾಲೇಜ್ದವ್ರದ್ದು ಎಲ್ಲಾರ್ದು ಇರ್ತದ. ಸೊ ನೀವೇನಂತಂದ್ರ ನಿಮ್ದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ದಟ್ ಇಸ್ ಮೊಬೈಲ್ ರೀಚಾರ್ಜ್, ನಿಮ್ದು ಪ್ರಾಜೆಕ್ಟ್ ಹೆಸರ ಮೇಲೆ ಅಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿರ್ತೀನಿ. ಸೊ ಆ ಫೋಲ್ಡರ್ ಎಲ್ಲದ ಚೆಕ್ ಮಾಡ್ಕೋಬೇಕು. ಸೊ ಜಸ್ಟ್ ಟೈಪ್ M ಅಂತ ಟೈಪ್ ಮಾಡಿದ್ರೆ ಇಟ್ ವಿಲ್ ಶೋ ಯು ದ ಅಪ್ಲಿಕೇಶನ್ ದಟ್ ಇಸ್ ಮೊಬೈಲ್ ರೀಚಾರ್ಜ್ ಅಂತೇಳಿ ಅಪ್ಲಿಕೇಶನ್ ಅದ. ಸೊ ಈ ಅಪ್ಲಿಕೇಶನ್ ಓಪನ್ ಮಾಡ್ತೇವೆ. ಈ ಅಪ್ಲಿಕೇಶನ್ನಾಗ ಎರಡು ಇಂಪಾರ್ಟೆಂಟ್ ಫೈಲ್ಸ್ ಅವ. ಒಂದು server.bat ಅಂತೇಳಿ, ಇನ್ನೊಂದು ಫೈಲ್ ಬಂದು ಪ್ರಾಜೆಕ್ಟ್ ಅಂತೇಳಿ. ಸೊ ನೀವು ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಕೋರಿ, ನಿಮ್ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಎಲ್ಲಾ ಅಪ್ಲಿಕೇಶನ್ಸ್ಗಳು ಕ್ಲೋಸ್ ಆಗಿರ್ಬೇಕು. ಅಪ್ಲಿಕೇಶನ್ ಕ್ಲೋಸ್ ಆದ್ಮೇಲೆ ನಾವು ಯು ಕ್ಯಾನ್ ಓಪನ್ ಯುವರ್ ಪ್ರಾಜೆಕ್ಟ್ ಇನ್ ದಿಸ್ ಕೇಸ್. ಅಲ್ಲಿ ಅಂತಂದ್ರೆ server.bat ಅಂತ ಏನ್ ಫೈಲ್ ಅದ ಆ ಫೈಲ್ ಮೇಲೆ ಫಸ್ಟ್ ನೀವು ಡಬಲ್ ಕ್ಲಿಕ್ ಮಾಡ್ತೀರಿ. ಸೊ ಲೆಟ್ ಮಿ ಡಬಲ್ ಕ್ಲಿಕ್. ಸೊ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಅಪ್ಲಿಕೇಶನ್ ಸರ್ವರ್ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಅಪ್ಲಿಕೇಶನ್ ಸರ್ವರ್ ಸ್ಟಾರ್ಟ್ ಆಗೋ ಹೊತ್ನಾಗ ಮೋಸ್ಟ್ ಇಂಪಾರ್ಟೆಂಟ್, ನೀವು ಬೇರೆ ಎಲ್ಲ ವಿಂಡೋಸ್ಗೂ ಕ್ಲೋಸ್ ಆಗಿರ್ಬೇಕು, ಬರೀ ಇವೆರಡೇ ವಿಂಡೋಸ್ಗಳು ಓಪನ್ ಆಗಿರ್ತದೆ. ಸೊ ಓಪನ್ ಆದ ತಕ್ಷಣ ಆ ಪ್ರಾಜೆಕ್ಟ್ ರನ್ ಆಗ್ತದೆ. ರನ್ ಆದ ತಕ್ಷಣ ಇಲ್ಲಿ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಆಪ್ಷನ್ ಬರ್ತದೆ. ಯಾವಾಗ ಇದು ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬರ್ತದೆ, ದಟ್ ಮೀನ್ಸ್ ನಿಮ್ದು ಪ್ರಾಜೆಕ್ಟ್ ಕರೆಕ್ಟ್ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಅಂಡ್ ನಿಮ್ ಪ್ರಾಜೆಕ್ಟ್ ಪೂರ್ತಿ ಎಕ್ಸಿಕ್ಯೂಷನ್ ಎಕ್ಸ್ಪ್ಲನೇಷನ್ ಮುಗಿಯತನ ಇದನ್ನ ಕ್ಲೋಸ್ ಮಾಡಬಾರ್ದು. ಓಕೆ, ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಇದನ್ನ ಮಿನಿಮೈಸ್ ಮಾಡ್ರಿ. ಮಿನಿಮೈಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಫೈಲ್ ಇರ್ತದೆ ಪ್ರಾಜೆಕ್ಟ್ ಅಂತೇಳಿ. ಸೊ ಆ ಪ್ರಾಜೆಕ್ಟ್ ಅನ್ನೋ ಫೈಲಿಗೆ ಡಬಲ್ ಕ್ಲಿಕ್ ಮಾಡ್ರಿ. ಸೊ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಓಪನ್ ದ ಅಪ್ಲಿಕೇಶನ್. ಇದೇನಂದ್ರೆ ನಿಮ್ದು ಪ್ರಾಜೆಕ್ಟ್ ಅಪ್ಲಿಕೇಶನ್ ಓಪನ್ ಆಗ್ತದೆ. ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಫಸ್ಟ್ ಎಕ್ಸಾಂಪಲ್ ನಿಮಗೇನಂತಂದ್ರೆ ನಿಮ್ ಮೊಬೈಲ್ ರೀಚಾರ್ಜ್ ಮಾಡ್ಕೋಬೇಕಾಗ್ಯದ. ಸೊ ಮೊಬೈಲ್ ರೀಚಾರ್ಜ್ ಮಾಡಬೇಕು ಅಂದ್ರೆ ಫಸ್ಟ್ ನೀವೇನಂತಾರೆ ಯು ಹ್ಯಾವ್ ಟು ರಿಜಿಸ್ಟರ್ ಯುವರ್ ಸೆಲ್ಫ್. ನಿಮ್ದೊಂದು ಅಕೌಂಟ್ ಇದ್ರಷ್ಟೇ ನೀವು ಇದ್ರೊಳಗೆ ರಿಜಿಸ್ಟ್ರೇಷನ್ ಮೊಬೈಲ್ ರೀಚಾರ್ಜ್ ಮಾಡ್ಕೋಬಹುದು. ಸೊ ಅದ್ರ ಸಲುವಾಗ ನೀವೇನ್ ಮಾಡ್ತೀರಿ, ಫಸ್ಟ್ ಇಲ್ಲಿ ರಿಜಿಸ್ಟರ್ ಅಂತ ನಾವು ಆಪ್ಷನ್ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ಲಾಸ್ಟ್ ಯುವರ್ ಬೇಸಿಕ್ ಇನ್ಫಾರ್ಮೇಶನ್. ಸೊ ಇದ್ರೊಳಗೆ ನಿಮ್ದು ಡೇಟಾ ಹಾಕ್ತೀರಿ. ಸೊ ಎಕ್ಸಾಂಪಲ್ ನಾ ಈಗ ಏನಂತಂದ್ರೆ ಒಬ್ಬತ್ತು ಅಜಯ್ ಅಂತ ಅಂದ್ಮೇಲೆ ರಿಜಿಸ್ಟರ್ ಮಾಡ್ತೀವಿ. ಸೊ ಒಂದು ಮೊಬೈಲ್ ನಂಬರ್, ಸೊ ಮೊಬೈಲ್ ನಂಬರ್ ಅವ ಎಂಟರ್ ಮಾಡ್ತಾನೆ 7897897894. ದಟ್ ಈಸ್ ಹಿಸ್ ಮೊಬೈಲ್ ನಂಬರ್. ನೆಕ್ಸ್ಟ್ ಪಾಸ್ವರ್ಡ್ ನಾ ಒಂದು ಹೆಸರೇ ಕೊಡ್ತೀನಿ, ಅಜಯ್. ನೆಕ್ಸ್ಟ್ ಒಂದು ಇಮೇಲ್ ID ajay@gmail.com. ಅಂಡ್ ದೆನ್ ಚೂಸ್ ಫೋಟೋ ಅಂತ ಕ್ಲಿಕ್ ಮಾಡ್ರಿ. ಒಂದು ಫೋಟೋ ಇರ್ತದೆ, ಒಂದು ಫೋಟೋ ಅಪ್ಲೋಡ್ ಮಾಡ್ಕೊರಿ. ಜಸ್ಟ್ ಯಾವ್ದ್ರ ಫೋಟೋ ನಡೀತದೆ, ಕ್ಲಿಕ್ ಆನ್ ರಿಜಿಸ್ಟರ್. ಸೊ ರಿಜಿಸ್ಟರ್ ಮಾಡಿದ ತಕ್ಷಣ ಇಟ್ ಇಸ್ ಶೋಯಿಂಗ್ ಯು ರಿಜಿಸ್ಟರ್ಡ್ ಸಕ್ಸಸ್ಫುಲಿ. ರಿಜಿಸ್ಟರ್ ಆದ್ಮೇಲೆ ಯು ಕ್ಯಾನ್ ಗೋ ಟು ಹೋಮ್. ಆ ಹೋಮ್ನಾಗ ಇಲ್ಲಿ ಏನಂತಂದ್ರೆ ಯು ಕ್ಯಾನ್ ಎಂಟರ್ ದ ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ನೀವೇನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ರಿ ಆ ಮೊಬೈಲ್ ನಂಬರ್ ಇಲ್ಲಿ ಹಾಕ್ತೀರಿ ಪ್ಲಸ್ ಪಾಸ್ವರ್ಡ್ ದಟ್ ಈಸ್ ಅಜಯ್. ಅಂಡ್ ದೆನ್ ಕ್ಲಿಕ್ ಆನ್ ಲಾಗಿನ್. ಸೊ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಹೋಮ್ ಪೇಜ್ ಒಳಗೆ ಹೋಗ್ತದೆ. ಸೊ ಅಡ್ಮಿನಿಸ್ಟ್ರೇಟರ್ಗೆ ಅದು ಏನು ಮೊಬೈಲ್ ರೀಚಾರ್ಜ್ ಹೆಂಗದ ಏನದಂತ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ. ನೆಕ್ಸ್ಟ್ ಇಲ್ಲಿ ಯು ವಿಲ್ ಗೋ ಫಾರ್ ಅ ಡ್ಯಾಶ್ ಬೋರ್ಡ್ ಇನ್ ದಿಸ್ ಕೇಸ್. ಸೊ ಡ್ಯಾಶ್ ಬೋರ್ಡ್ನಾಗ ನಿಮ್ದು ಆಪ್ಷನ್ಸ್ ಅವ. ಏನೇನು ಆಪ್ಷನ್ಸ್ ಅವ ಅಂತಂದ್ರೆ ರೀಚಾರ್ಜ್ ಮಾಡ್ಕೋಬಹುದು, ನಿಮ್ದು ಪ್ರೀಪೇಡ್ ರೀಚಾರ್ಜ್ ಮಾಡ್ಬೋದು, ಪೋಸ್ಟ್ ಪೇಡ್ ರೀಚಾರ್ಜ್ ಮಾಡ್ಕೋಬಹುದು, ಅಥವಾ ರೆಕಾರ್ಡ್ಸ್ಗಳು ನೋಡ್ಕೋಬಹುದು. ಅಂದ್ರೆ ನೀವು ಏನೇನು ರೀಚಾರ್ಜ್ ಮಾಡ್ಕೊಂಡ್ರಿ ಅದರ ಇನ್ಫಾರ್ಮೇಶನ್ ಇಲ್ಲಿ ಚೆಕ್ ಮಾಡ್ಬೋದು.
ಸೊ ಫಸ್ಟ್ ನಾವೇನ್ ಮಾಡೋಣ, ವಿಲ್ ಗೋ ವಿತ್ ದ ಪ್ರೀಪೇಡ್ ರೀಚಾರ್ಜ್. ಸೊ ಕ್ಲಿಕ್ ಆನ್ ರೀಚಾರ್ಜ್ ನಾವು ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ಲಾಸ್ಟ್ ದ ಮೊಬೈಲ್ ನಂಬರ್ ಇನ್ ದಿಸ್ ಕೇಸ್. ಸೊ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕ್ತೀರಿ, ಅದು ಸೇಮ್ ನೀವು ರಿಜಿಸ್ಟರ್ ಆಗೋದನ್ನ ಹಾಕಿರ್ಬೋದು ಅಥವಾ ಬೇರೆ ನಂಬರ್ನು ಕೊಡ್ಬೋದು. ಎಷ್ಟು ಅಮೌಂಟಿಗೆ ರೀಚಾರ್ಜ್ ಬೇಕಾಗಿದೆ, ಸೇ ಯು ವಾಂಟ್ ಸಮ್ 399 ರೀಚಾರ್ಜ್ ಬೇಕಾಗಿದೆ. ನೆಕ್ಸ್ಟ್ ನಿಮ್ದು ಯಾವ ನೆಟ್ವರ್ಕ್ ಅದ ಅಂತ ಅನ್ನೋದು ಇಲ್ಲಿ ನೆಟ್ವರ್ಕ್ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಮೊದ್ಲು ಏನಿತ್ತಂದ್ರೆ ನಿಮ್ದು ಮೊಬೈಲ್ ನಂಬರ್ ಬೇಸಿಸ್ ಮೇಲೆ ಯಾವ ನೆಟ್ವರ್ಕ್ ಅದಂತ ಆಟೋಮೆಟಿಕ್ ಬರ್ತಿತ್ತು. ಬಟ್ ಈಗ ಅದು ಪೋರ್ಟ್ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ಮೊಬೈಲ್ ನಂಬರ್ ವೇರಿ ಆಗ್ತಿರ್ತಾವ. ಸೊ ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ಹ್ಯಾವ್ ಟು ಸೆಲೆಕ್ಟ್ ಇನ್ ವಿಚ್ ಪರ್ಟಿಕ್ಯುಲರ್ ನೆಟ್ವರ್ಕ್ ನಮ್ದು ಮೊಬೈಲ್ ಅದ ಅಂತ ಅನ್ನೋದು. ಅಂಡ್ ದೆನ್ ಕ್ಲಿಕ್ ಆನ್ ಜಿಯೋ ಅಂತ ಸೆಲೆಕ್ಟ್ ಮಾಡ್ತೇನೆ, ಮೇಕ್ ಪೇಮೆಂಟ್. ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಗೋ ಟು ದ ಪೇಮೆಂಟ್ ಪೇಜ್ ಇನ್ ದಿಸ್ ಕೇಸ್. ಸೊ ಪೇಮೆಂಟ್ ಪೇಜ್ನಾಗ ಅಫ್ಕೋರ್ಸ್ ಇಲ್ಲಿ ಕಾರ್ಡ್ ಪೇಮೆಂಟ್ ಕೊಟ್ಟಿದ್ದದ. ಸೊ ಹಿ ವಿಲ್ ಎಂಟರ್ ದ ಅಮೌಂಟ್ ಇನ್ ದಿಸ್ ಕೇಸ್. ಸೇ 399 ರೀಚಾರ್ಜ್ ಬೇಕಾಗ್ಯದ. ನೇಮ್ ಅವ್ನ್ ಹಾಕೋತಾನ, ಸೇ ಅಜಯ್. ನೆಕ್ಸ್ಟ್ ಅವ್ನ ಕಾರ್ಡ್ ನಂಬರ್. ಈ ಕಾರ್ಡ್ ನಂಬರ್ ಏನಂತಂದ್ರೆ it will be a set of 16 digits. So 1 2 3 4 1 2 3 4 1 2 3 4 1 2 3 4. ನೆಕ್ಸ್ಟ್ ಅದು ಕಾರ್ಡ್ ಯಾವಾಗ ಎಕ್ಸ್ಪೈರ್ ಆಗ್ತದೆ, ಎಕ್ಸ್ಪೈರ್ ಡೇಟ್ ಹಾಕಬೇಕು. ಸೊ 0330. ನೆಕ್ಸ್ಟ್ ಕಾರ್ಡ್ನ ಒಂದು ಹಿಂದೆ ಒಂದು 3 ಡಿಜಿಟ್ ನಂಬರ್ ಇರ್ತದೆ, ಅದಕ್ಕೆ CVV ಅಂತ ಹೇಳ್ತೀವಿ, ಕಸ್ಟಮರ್ ವೆರಿಫಿಕೇಶನ್ ಅಂತೇಳಿ. ಸೊ ಅದನ್ನು ಕ್ಲಿಕ್ ಮಾಡಿ ಮೇಕ್ ಪೇಮೆಂಟ್. ಕ್ಲಿಕ್ ಮಾಡಿದ ತಕ್ಷಣ ಯು ಕ್ಯಾನ್ ಸಿ ದ ಪೇಮೆಂಟ್ ಹ್ಯಾಸ್ ಬಿನ್ ಡನ್. ಇದೇ ಅಕೌಂಟ್ ಮೇಲೆ ಮೊದಲು ಒಂದಿಷ್ಟು ಪೇಮೆಂಟ್ ಆಗಿದ್ದ ಇನ್ಫಾರ್ಮೇಶನ್ ತೋರಿಸ್ತು. ಓಕೆ, ಸೊ ಈ ರೀತಿಯೊಳಗ ಈ ಕ್ಯಾನ್ ಮೇಕ್ ದ ಪೇಮೆಂಟ್ಸ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಸೇಮ್ ಡ್ಯಾಶ್ ಬೋರ್ಡಿಗೆ ಹೋಗ್ತಾನೆ. ನನಗೆ ಪೋಸ್ಟ್ ಪೇಡ್ ಬೇಕಾಗದ, ಪೋಸ್ಟ್ ಪೇಡ್ನು ರೀಚಾರ್ಜ್ ಮಾಡ್ಕೋಬಹುದು. ಸೇಮ್ ಮೆಥಡ್ ಯೂಸ್ ಮಾಡ್ತಾನೆ. ಅಷ್ಟೇ ಏನಂದ್ರೆ ಪೋಸ್ಟ್ ಪೇಡ್ ಬಂದಾಗ ನೆಟ್ವರ್ಕ್ ಸೆಲೆಕ್ಟ್ ಮಾಡಿ ಯಾವ ರೀಜನ್ ಅಂತ ಹಾಕ್ತಾನೆ, ಪೇಮೆಂಟಿಗೆ ವ್ಯೂ ಪ್ಲಾನ್ಸ್ ಹೋಗಿ ಪೇಮೆಂಟ್ ಮಾಡ್ತಾನೆ. ಓಕೆ, ಸೊ ಟೇಕ್ ಅನ್ ಎಕ್ಸಾಂಪಲ್, ನಂಬರ್ ಹಾಕ್ತಾನೆ, ಜಿಯೋ ಜಿಯೋ ತಗೋತಾನ, ರೀಜನ್ ಅಲ್ಸೆ KARNATAK ಕರ್ನಾಟಕ, ವ್ಯೂ ಪ್ಲಾನ್ಸ್. ಅಲ್ಲಿ ಪ್ಲಾನ್ಸ್ ಇಲ್ಲ, ಅದ್ರ ಸಲುವಾಗಿ ಇಟ್ ಇಸ್ ನಾಟ್ ಶೋಯಿಂಗ್ ಎನಿಥಿಂಗ್ ಇನ್ ದಿಸ್ ಕೇಸ್. ಎನಿವೇಸ್ ಅಲ್ಲಿ ಆ ಇನ್ಫಾರ್ಮೇಶನ್ ಅದನ್ನ ತೆಗಿತೀನಿ, ಅದು ವ್ಯೂ ಪ್ಲಾನ್ಸ್ ಡಿಸ್ಪ್ಲೇ ಮಾಡ್ತೀನಿ. ಸೊ ನೆಕ್ಸ್ಟ್ ರಿಪೋರ್ಟ್ಸ್ ಅಂತ ಆಪ್ಷನ್ ಬರ್ತದ. ರಿಪೋರ್ಟ್ಸ್ ಆಗಿ ಯಾವ ಪೇಮೆಂಟ್ ಆಗ್ಯಾವ, ಏನೇನ್ ಪೇಮೆಂಟ್ ಆಗ್ಯದ ಅದು ಪೂರ್ತಿ ಇನ್ಫಾರ್ಮೇಶನ್ ಈ ಕ್ಯಾನ್ ವ್ಯೂ ಇನ್ ದಿಸ್ ಕೇಸ್. ಅಂಡ್ ಕ್ಲಿಕ್ ಆನ್ ಲಾಗ್ಔಟ್. ಈಗ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಇಬ್ರು ಯೂಸರ್ ಇರ್ತಾರೆ. ಒಂದು ಇಟ್ ಇಸ್ ಅ ಕಸ್ಟಮರ್, ಅವನ್ನೇ ರಿಜಿಸ್ಟರ್ ಮಾಡ್ತಾನೆ, ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡ್ತಾನೆ, ಪೇಮೆಂಟ್ ರೀಚಾರ್ಜ್ ಮಾಡ್ಕೋತಾನೆ ಪೇಮೆಂಟ್ ಮಾಡಿ. ನೆಕ್ಸ್ಟ್ ಇಸ್ ಅಡ್ಮಿನಿಸ್ಟ್ರೇಟರ್ ಇನ್ ದಿಸ್ ಕೇಸ್. ಸೊ ಅಡ್ಮಿನಿಸ್ಟ್ರೇಟರ್ದು ಮೊಬೈಲ್ ನಂಬರ್ ಬಂದು 9876543210 ಕಂಟಿನ್ಯೂಸ್ ಇರ್ತದೆ, ಇದು ಫಿಕ್ಸ್ ಇರ್ತದೆ. ಪಾಸ್ವರ್ಡ್ ಬಂದು admin123. ಇದು ನೆನಪಿಟ್ಕೋಬೇಕು ನೀವು. ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಮಾಡಿ ಮತ್ತೆ ಮೊಬೈಲ್ ನಂಬರ್ ಮತ್ತೆ ಪಾಸ್ವರ್ಡ್ ಇನ್ ದಿಸ್ ಕೇಸ್ ಹಾಕಿ ಕ್ಲಿಕ್ ಆನ್ ಲಾಗಿನ್. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಕಮ್ ಟು 1 ಸೆಕೆಂಡ್ ರೆಕಾರ್ಡಿಂಗ್. ಓಕೆ, ಸೊ ನೀವು ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ಬೇಕಂದ್ರೆ ಯು ಡೋಂಟ್ ಹ್ಯಾವ್ ಅಕೌಂಟ್, ಅದಕ್ಕೆ ಅದು ಇನ್ವ್ಯಾಲಿಡ್ ತೋರಿಸ್ಲಿಕ್ಕೆ. ಇಲ್ಲಿ ಇದು ಯೂಸರ್ ಲಾಗಿನ್ ಆಗ್ಲಿಕ್ಕೆ, ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ಲಿಕ್ಕೆ ಇಲ್ಲಿ ಅಡ್ಮಿನ್ ಅಂತ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಯು ಹ್ಯಾವ್ ಟು ಎಂಟರ್ ದ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಆಫ್ ದ ಅಡ್ಮಿನಿಸ್ಟ್ರೇಟರ್. ಇದು ಯೂಸರ್ ನೇಮ್ ಬಂದು ಅಡ್ಮಿನ್ ಅಂತ ಇರ್ತದ, ಪಾಸ್ವರ್ಡ್ ಇಸ್ admin123. ನೆನಪಿಟ್ಕೋರಿದ್ದು ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ ಇಸ್ admin123. ಅಂಡ್ ದೆನ್ ಕ್ಲಿಕ್ ಆನ್ ಲಾಗಿನ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಗೋ ಟು ದ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ ಇನ್ ದಿಸ್. ಸೊ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ನಾಗ ಹಿ ಹ್ಯಾಸ್ ಆಲ್ ದ ಡೇಟಾ. ಲೈಕ್ ಎಕ್ಸಾಂಪಲ್ ಇಲ್ಲಿ ಪೇಮೆಂಟ್ ಪೋಸ್ಟ್ ಅಂದ್ರೆ ಪೋಸ್ಟ್ ಪೇಡ್ ಪೇಮೆಂಟ್ ಎಷ್ಟಾಗ್ಯಾವ ನೋಡ್ತಾರೆ. ನೆಕ್ಸ್ಟ್ ಪೇಮೆಂಟ್ ಪ್ರೀಪೇಡ್. ಸೊ ಪ್ರೀಪೇಡ್ ಆಗ್ಯಾವ, ಪೋಸ್ಟ್ ಪೇಡ್ ಯಾರು ಮಾಡಿಲ್ಲ, ಅದ್ರ ಸಲುವಾಗಿ ಇಟ್ ಇಸ್ ಶೋಯಿಂಗ್ ಬ್ಲಾಂಕ್. ಪ್ರೀಪೇಡ್ ಇಲ್ಲಿ 3 ರೀಚಾರ್ಜ್ ಆಗಿತ್ತು, 3 ರೀಚಾರ್ಜ್ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ. ನೆಕ್ಸ್ಟ್ ಪೋಸ್ಟ್ ರೀಚಾರ್ಜ್ ಇನ್ ದಸ್ ಕೇಸ್. ಸೊ ಪೋಸ್ಟ್ ರೀಚಾರ್ಜ್ ಯಾವುದೂ ಆಗಿಲ್ಲ. ರಿಜಿಸ್ಟರ್ಡ್ ಡೇಟಾ ಅಂದ್ರೆ ಎಷ್ಟು ಮಂದಿ ರಿಜಿಸ್ಟರ್ಡ್ ಯೂಸರ್ಸ್ ಇದ್ದಾರೆ. ಸೊ ದೇರ್ ಆರ್ 2 ರಿಜಿಸ್ಟರ್ಡ್ ಯೂಸರ್ಸ್, ಅವ್ರದ್ದು ಇನ್ಫಾರ್ಮೇಶನ್ ತೋರಿಸ್ತು. ಸೊ ಈ ರೀತಿಯೊಳಗೆ ಅಡ್ಮಿನಿಸ್ಟ್ರೇಟರ್ ಅಂತಂದ್ರೆ ಈ ಕ್ಯಾನ್ ಸಿ ಪೋಸ್ಟ್ ಪೇಡ್ ರೀಚಾರ್ಜ್ ಎಷ್ಟಾಗ್ಯಾವ, ಪ್ರಿಪೇಡ್ ರೀಚಾರ್ಜ್ ಎಷ್ಟಾಗ್ಯಾವ, ಆಮೇಲೆ ಎಷ್ಟು ರಿಜಿಸ್ಟರ್ಡ್ ಯೂಸರ್ಸ್ ಇದಾರೆ ಆ ಇನ್ಫಾರ್ಮೇಶನ್ ನೋಡ್ಬೋದು. ಸೇ ನಾಳೆ ಒಬ್ರು ಬಂದು ಅಡ್ಮಿನಿಸ್ಟ್ರೇಟರ್ಗೆ ಹೇಳ್ತಾರೆ, ಸರ್ ನಂಗೆ ಮೊಬೈಲ್ ಯೂಸ್ ಮಾಡಿ, ನಂಗೆ ಆನ್ಲೈನ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ನೀವೇ ನನ್ನ ಮೊಬೈಲ್ ರೀಚಾರ್ಜ್ ಮಾಡ್ಕೊಡ್ರಿ ಅಂತೇಳಿ. ಸೊ ವಿ ಹ್ಯಾವ್ ಟು ಆಸ್ಕ್ ಒಂದು ಪೋಸ್ಟ್ ಪೇಡ್ ಅದನ್ನ ಪ್ರೀಪೇಡ್ ಅದ ಅಂತ ಕೇಳಬೇಕು. ಕೇಳಿ ಸಪೋಸ್ ಅಂತ ಯಾರು ಪೋಸ್ಟ್ ಪೇಡ್ ಇತ್ತು ಅಂತಂದ್ರೆ ಇಲ್ಲಿ ಪೋಸ್ಟ್ ಪೇಡ್ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ಆಡ್ ಪೇಮೆಂಟ್ ಪೋಸ್ಟ್ ಅಂತ ಕ್ಲಿಕ್ ಮಾಡ್ತಾರೆ. ಸೊ ಕ್ಲಿಕ್ ಮಾಡಿ ಹ್ಯಾಸ್ ಟು ಎಂಟರ್ ದ ಇನ್ಫಾರ್ಮೇಶನ್. ಸೊ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಅದ. ಸೊ ಫಸ್ಟ್ ಅವ ಏನ್ ಮಾಡ್ತಾನೆ, ಇಲ್ಲಿ ಗೋ ಫಾರ್ ಪೇಮೆಂಟ್ ಇದು ಪ್ರೆಸ್ ಅಂತ ಹೋಗ್ತಾನೆ, ಆಡ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ತಾನೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಎಂಟರ್ ಆಲ್ ದ ಡೇಟಾ ಇನ್ ದಿಸ್ ಕೇಸ್. ಹಾಕಿ ಈ ಕ್ಯಾನ್ ಮೇಕ್ ದ ಪೇಮೆಂಟ್ ಡೀಟೇಲ್ಸ್. ಅದಕ್ಕೆ ಮೊಬೈಲ್ ರೀಚಾರ್ಜ್ ಮಾಡ್ತೀನಿ ಅಂತಂದ್ರೆ ಪೋಸ್ಟ್ ರೀಚಾರ್ಜ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಆನ್ ಆಡ್ ಪೋಸ್ಟ್ ರೀಚಾರ್ಜ್. ಸೊ ಆಡ್ ಪೋಸ್ಟ್ ರೀಚಾರ್ಜ್ನಾಗ ಮೊಬೈಲ್ ನಂಬರ್ ಹಾಕ್ತಾನ, ಯಾವ ಆಪರೇಟರ್ ಅಂತ ಹಾಕ್ತಾನ, ಯಾವ ರೀಸನ್ ಅಂತ ಹಾಕ್ತಾನ, ಹಾಕಿ ಪೇಮೆಂಟಿಗೆ ಹೋಗಿ ಅವ್ರಿಗೆ ಪೇಮೆಂಟ್ ಮಾಡ್ತಾನೆ.
ಅಫ್ಕೋರ್ಸ್ ಅಡ್ಮಿನಿಸ್ಟ್ರೇಟರ್ ಮೋಸ್ಟ್ ಆಫ್ ದ ಟೈಮ್ ಮಾಡಂಗಿಲ್ಲ. ಅವ್ ಬರೀ ಏನಂತಂದ್ರೆ ಅವ್ನ ಮೇನ್ ಕೆಲಸ ಇನ್ಫಾರ್ಮೇಶನ್ ವ್ಯೂ ಮಾಡೋದು. ಓಕೆ, ಸೊ ಯಾರ್ಯಾರು ಎಷ್ಟು ಅಕೌಂಟ್ಸ್ ರೀಚಾರ್ಜ್ ಆಗ್ಯಾವ, ಎಷ್ಟು ಮಂದಿ ಯೂಸರ್ಸ್ ಇದಾರ, ಇವು ಇನ್ಫಾರ್ಮೇಶನ್ ವ್ಯೂ ಮಾಡೋ ಕೆಲಸ ಏನಂತಂದ್ರೆ ಇಟ್ ಇಸ್ ಫಾರ್ ದ ಅಡ್ಮಿನಿಸ್ಟ್ರೇಟರ್ ಇನ್ ದಿಸ್ ಕೇಸ್. ಸೊ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಈ ಮೇನ್ ಆಕ್ಟಿವಿಟಿ ಮಾಡ್ತಾನ ಅಂತೇಳಿ ಹೇಳ್ಬೇಕು. ಯೂಸರ್ಸ್ ಇದ್ರು ಅಂತಂದ್ರೆ ಅವ್ರದೇ ಅವ್ರ ರಿಜಿಸ್ಟರ್ ಮಾಡ್ಕೋತಾರ, ಲಾಗಿನ್ ಮಾಡ್ತಾರ, ಲಾಗಿನ್ ಮಾಡ್ಕೊಂಡು ಅಲ್ಲಿ ಅವ್ರು ಪೇಮೆಂಟ್ ಮಾಡ್ತಾರ, ಇದು ಪೇಮೆಂಟ್ ಮಾಡಿ ಮೊಬೈಲ್ ರೀಚಾರ್ಜ್ ಮಾಡ್ಕೋತಾರ ಅಂತ ಹೇಳ್ಬೇಕು. ಅಫ್ಕೋರ್ಸ್ ಇಲ್ಲಿ ಪೇಮೆಂಟ್ ಇಸ್ ಅ ಡಮ್ಮಿ ಪ್ರಾಸೆಸ್ ಇನ್ ದಿಸ್ ಕೇಸ್. ಇಲ್ಲಿ ಯಾವ ಒರಿಜಿನಲ್ ಮೊಬೈಲ್ ರೀಚಾರ್ಜ್ ಆಗಂಗಿಲ್ಲ, ಜಸ್ಟ್ ನಾವು ಅದ್ರದ್ದು ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡೀವಿ ಅಂತೇಳಿ ಹೇಳ್ಬೇಕು. ಇಷ್ಟು ನೀವು ರನ್ ಮಾಡಿ ತೋರಿಸ್ಬೇಕು ಅವ್ರಿಗೆ. ಅರ್ಥ ಆಗೈತ್ರಿ ಇದು? ಎಲ್ಲ ಡೌಟ್ಸ್ ಅದಾರ ನಿಮ್ಗ? ಏನ್ರಿ ಸರ್? ಓಕೆ, ಇದು ನಾನು ನಿಮ್ ಕಾಲೇಜ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡಿ ಒಂದಿನ ಅಲ್ಲಿ ಬರ್ಲಿಕ್ಕೆ ಹೇಳ್ತೀನಿ. ಅಲ್ಲಿ ಬಂದಾಗ ಆ ಸಿಸ್ಟಮ್ ನಾಗ ಒಂದ್ಸತಿ ಎಕ್ಸಿಕ್ಯೂಟ್ ಮಾಡಿ ಚೆಕ್ ಮಾಡ್ಕೋರಿ. ಹಾ ಸರ್. ಓಕೆ.